ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ವಿಷಯ ಇದು. ಯಾಕಂದರೆ ಇಷ್ಟು ದಿನ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇವಾಗ ತೊಗೊಳ್ತಾ ಇದ್ರಿ, ತಿಂಗಳ ಕೂಡ ತೊಗೊಳ್ತಾ ಇದ್ರಿ. ಬಟ್ ಈಗ ನೀವು ಈ ಒಂದು ಜೂನಿಂದ ನಿಮಗೆ ಏನಾದರೂ ಗೃಹಲಕ್ಷ್ಮಿ ಸಿಗಬೇಕು ಅಂದರೆ, ಆ ಒಂದು ಪರಿಹಾರ ಸಿಗಬೇಕು ಅಂದರೆ, ಹಾಗಾದರೆ ನೀವು ಕರ್ನಾಟಕ ಸರ್ಕಾರದಿಂದ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾದರೆ ಏನದು ಆದೇಶ? ಈ ಆದೇಶವನ್ನು ಯಾರು ಪಾಲಿಸ್ತೀರಾ? ಕಡ್ಡಾಯವಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋದ ನಂತರ ಮರಲಿಕ್ಕೆ ಹೋಗಬೇಡಿ. ಯಾಕಂದರೆ ನೋಡಿ, ಕರ್ನಾಟಕ ಸರ್ಕಾರವು ಅನರ್ಹರನ್ನು ಕೈಬಿಟ್ಟಿದೆ. ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪಿಸುವಂಥ ಉದ್ದೇಶದಿಂದ ಏನು ಮಾಡ್ತಾ ಇದೆ, ಈ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ತಾನೇ ಅನೌನ್ಸ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆಯನ್ನು ಕಡ್ಡಾಯಗೊಳಿಸಿದ್ದಾರೆ. ಹಾಗಾದರೆ ನೋಡಿ, ಯಾಕೆ ಈ ಒಂದು ಪದ್ಧತಿ ಬಂತು ಅಂದರೆ, ಒಂದು ಮನೆಯಲ್ಲಿ 2 ಮತ್ತು 3 ಜನರಿಗೆ ಈ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಆಗ್ತಾಯಿತ್ತು. ಅಂತಹ ಒಂದು ಮನೆಯಲ್ಲಿ ಹೋಗುವಂತಹ ಒಂದು ವರ್ಗಾವಣೆ ಹಣವನ್ನು ನಿಲ್ಲಿಸುವುದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆಯನ್ನು ಕಡ್ಡಾಯಗೊಳಿಸಿದೆ. ಕುಟುಂಬದ ಯಜಮಾನಿ ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ ಆರ್ಥಿಕ ನೆರವು ಒದಗಿಸುವಂತಹ ಯೋಜನೆಗೆ ಸರ್ಕಾರವು ಮನೆ ಬಾಗಿಲಿಗೆ ಅರ್ಜಿಯನ್ನು ತಲುಪಿಸಿದೆ. ಹಾಗಾದರೆ ಬನ್ನಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈ ಕೆಳಗೆ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಇವಾಗ ನೋಡಿ, ಅಗತ್ಯವಿರುವ ದಾಖಲೆಗಳು: ಪಡಿತರ ಚೀಟಿ. ನೋಡಿ, ಇದರಲ್ಲಿ ಮಹಿಳೆಯ ಕುಟುಂಬದ ಯಜಮಾನಿ ಎಂದು ನಮೂದಿಸಲಾಗಿರಬೇಕು. ಆಧಾರ್ ಕಾರ್ಡ್. ನೋಡಿ, ಅರ್ಜಿದಾರರ ಆಧಾರ್ ಕಾರ್ಡ್ ಕೂಡ ತುಂಬ ಇಂಪಾರ್ಟೆಂಟ್. ನೋಡಿ, ಪಡಿತರ ಚೀಟಿ, ಇದರಲ್ಲಿಯೇ ಮಹಿಳೆಯ ಕುಟುಂಬದ ಯಜಮಾನಿ ಎಂದು ನಮೂದಾಗಿರಬೇಕು. ನೆನ್ಪಿಟ್ಕೊಂಡು, ನಿಮ್ಮ ಒಂದು ಪಡಿತರ ಚೀಟಿ ಇದೆ ಅಲ್ವಾ, ಯಾರ ಒಂದು ನಿಮ್ಮ ಒಂದು ಕುಟುಂಬದ ಯಜಮಾನಿಯ ಹೆಸರೇ ಆ ಒಂದು ಪಡಿತರ ಚೀಟಿಯಲ್ಲಿ ಹೆಸರಿರಬೇಕು. ನೆನ್ಪಿಟ್ಕೊಳ್ಳಿ, ಇದು ಒಂದು ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ ಅರ್ಜಿದಾರರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬ್ಯಾಂಕ್ ಪಾಸ್ಬುಕ್. ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳು ಆಧಾರ್ ಲಿಂಕಿಗೆ ಇರಬೇಕಾಗತ್ತೆ. ಆಧಾರ್ ಲಿಂಕ್ ಇರಲೇಬೇಕಾಗತ್ತೆ. ನೀವು ಯಾವ ಬ್ಯಾಂಕ್ ಪಾಸ್ಬುಕ್ಕನ್ನು ನೀವು ಲಿಂಕ್ ಮಾಡ್ತಿರಲ್ವ, ಆ ಬ್ಯಾಂಕ್ ಪಾಸ್ಬುಕ್ಕಿಗೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಲಿಂಕ್ ಇರಬೇಕು. ಇದು ಒಂದು ಅಂಶ ತುಂಬ ಗಮನದಲ್ಲಿ ಇಡಬೇಕು. ನೆಕ್ಸ್ಟ್, ಮೊಬೈಲ್ ಸಂಖ್ಯೆ ಆಧಾರ್ಗೆ ಲಿಂಕ್ ಮಾಡಲಾದ ಸಕ್ರಿಯ ಮೊಬೈಲ್ ಸಂಖ್ಯೆ ನೀವು ಕೊಟ್ಟಿರಬೇಕಾಗತ್ತೆ. ಇಲ್ಲದೇ ಇದ್ದರೆ ನಿಮ್ಮ ಹಣ ವರ್ಗಾವಣೆ ಆಗೋದು ಕಷ್ಟ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ? ಮನೆ ಬಾಗಿಲಿಗೆ ಅರ್ಜಿ. ಸರ್ಕಾರದಿಂದ ನಿಯೋಜಿತರಾದಂಥ ಪ್ರತಿನಿಧಿಗಳು ಅಥವಾ ಸಿಬ್ಬಂದಿ ಮನೆ ಬಾಗಿಲಿಗೆ ಬಂದು ಅರ್ಜಿ ನಮೂನೆಗಳನ್ನು ವಿವರಿಸಲಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ. ಹಾಗಾದರೆ ಅರ್ಜಿ ಸಲ್ಲಿಸುವಂಥ ವಿಧಾನಗಳು ಹೇಗೆ ಅನ್ನೋದು ನೋಡೋಣ. ಆನ್ಲೈನ್ ಅರ್ಜಿ ನೀವು ಹಾಕಬೇಕಾಗತ್ತೆ. ನೋಡಿ, ತುಂಬ ಕರ್ನಾಟಕ ಸರ್ಕಾರದ ಒಂದು ಪರ್ಮಿಷನ್ ತೆಗೆದುಕೊಂಡು ಇಲ್ಲಿ ಅರ್ಜಿಯನ್ನು ಹಾಕುವಂತಹ ಒಂದು ಕೇಂದ್ರಗಳಿದ್ದಾವೆ. ಯಾವುದೆಲ್ಲ? ಸೇವಾ ಸಿಂಧು ಪೋರ್ಟಲ್. ಇದರ ಮುಖಾಂತರ ನೀವೇನು ಮಾಡ್ಬೋದು? ಅರ್ಜಿ ಸಲ್ಲಿಸ್ಬೋದು. ಲಾಗಿನ್ ಆಗಿ ಅರ್ಜಿ ಸಲ್ಲಿಸ್ಬೋದು. ನೇರ ನೋಂದಣಿ ಆಫ್ಲೈನ್ ಸಮೀಪದ ಕರ್ನಾಟಕ ಒನ್ನಲ್ಲಿ ಕೂಡ ನೀವೇನು ಮಾಡ್ಬೋದು? ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಬೆಂಗಳೂರು ಒನ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ಗ್ರಾಮ್ ಒನ್ನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಕೇಂದ್ರಗಳಿಗೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಬೋದು, ನೆನ್ಪಿಟ್ಕೊಳ್ಳಿ. ಇವೆಲ್ಲವೂ ಕೂಡ ನಿಮಗೆ ಅರ್ಜಿ ಪ್ರಕ್ರಿಯೆ ಬಗ್ಗೆ ಇನ್ನಷ್ಟು ಸ್ಪಷ್ಟನೆ ಬೇಕಾದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.